ಜೀವನನೇ ಹೀಗೆ ಅವಿನಾಶ್. ನನ್ನ ಜೀವನದಲ್ಲಿ ನಾನು ಮೊದಲಿಂದಾನು ಎಲ್ಲ ಕಳ್ಕೊತಾನೆ ಬಂದಿದ್ದೀನಿ. ಯಾಕಾಗ ಅನ್ಕೋತೀರಿ ಅತ್ತೆ? ನಾವು ಜೀವನದಲ್ಲಿ ಏನೋ ಒಂದನ್ನ ಕಳ್ಕೊಂಡ್ವಿ ಅನ್ಕೋತೀವಿ, ಆದ್ರೆ ಇನ್ನೊಂದು ಅಮೂಲ್ಯವಾದ ಸಿಕ್ಕಿದ್ದನ್ನ ನಾವು ಮರ್ತೇ ಬಿಡ್ತೀವಿ. ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ನಾನು ಕಳ್ಕೊಂಡಿದ್ದೇ ಹೆಚ್ಚು ಅವಿನಾಶ್. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡೆ. ಮೋಹನ್ ಪ್ರೀತಿಗೋಸ್ಕರ ನಮ್ಮ ಅಣ್ಣಂದ್ರ ಪ್ರೀತಿನ, ತವ್ರ ಮನೇನ ಕಳ್ಕೊಂಡ್ಬಿಟ್ಟೆ. ನಮ್ಮಿಬ್ರ ಪ್ರೀತಿ ಸಂಕೇತವಾಗಿ ಹುಟ್ಟಿದ ಮಗುನ ಈ ಸಮಾಜ ಏನನ್ನುತ್ತೋ ಅನ್ನೋ ಭಯಕ್ಕೆ ಕಳ್ಕೊಂಡ್ಬಿಟ್ವಿ. ಆಮೇಲೆ ಪಡಬಾರ್ದು ಕಷ್ಟಪಟ್ವಿ, ಯಾತನೆ ಅನುಭವಿಸಿದ್ವಿ. ನಾವೆಷ್ಟೇ ಹುಡುಕಿದ್ರು ನಮ್ಮ ಮಗು ಮಾತ್ರ ನಮಗ್ ಸಿಗ್ಲೇ ಇಲ್ಲ. ನಮ್ಮ ಜೀವನ ಪೂರ್ತಿ ಆ ಮಗುನ ಹುಡ್ಕೋದೇ ಆಗೋಯ್ತು. ನಾನು ಹೆತ್ತ ಮಗಳು ನಮ್ಮ ಕಣ್ಮುಂದೆನೇ ಇದ್ಲು, ಆದ್ರೂ ಅವಳು ನಮ್ಮ ಮಗಳು ಅಂತ ನಮಗ್ ಗುರ್ಸಕ್ಕಾಗ್ಲಿಲ್ಲ. ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ ಸಾಕ್ ಮಗಳು ಅಪ್ಪ ಅಮ್ಮ ಅನ್ನೋ ಮಮಕಾರನೇ ಮರ್ತ್ಬಿಟ್ಲು. ಇವತ್ತು ನಾವು ಹೆತ್ತ ಮಗಳು ನಮಗ್ ಹತ್ರ ಆಗ್ತಾ ಇರ್ಬೇಕಾದ್ರೆ ನಾವು ಸಾಕಿದ ಮಗಳು ನಮ್ಮಿಂದ ದೂರ ಆಗ್ಬಿಟ್ಲು. ಇದನ್ನೆಲ್ಲ ಕಣ್ಣಾರೆ ನೋಡಿ ಸಂಕಟ ಪಡೋದ್ ಬೇಡ. ನೀನೊಬ್ಳೇ ಹೇಗಿ ಸಾಯಿ ಅಂತ ಮೋಹನ ನನ್ನ ಬಿಟ್ಟು ಹೊರಟೋದ್ರು. ಅತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ಮಾವ ಎಲ್ಲೇ ಹೆದ್ರು ವಾಪಸ್ ಬಂದೇ ಬರ್ತಾರೆ. ಇಲ್ಲ ಅವಿನಾಶ್, ನನಗೆ ದಿನೇ ದಿನೇ ಆ ನಂಬಿಕೆ ಹೊರಟೋಗ್ತಿದೆ. ಹಲೋ ಹಲೋ ಅಣ್ಣ, ನಾನು ಶ್ರೀಕಾಂತ್. ಹೇಳು ಶ್ರೀಕಾಂತ್. ಅಣ್ಣ, ಅರ್ಜೆಂಟ್ ಮನೆ ಹತ್ರ ಬರ್ತೀಯಾ? ಯಾಕೋ, ಏನಾಯ್ತು? ಅಣ್ಣ, ಅದಕ್ಕೆ ತುಂಬಾ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಅತ್ತೆ, ಒಂದ್ ನಿಮಿಷ. ಶ್ರೀಕಾಂತ್, ಅದೇನಾಯ್ತು ಸರಿಯಾಗಿ ಹೇಳೋ. ಅಣ್ಣ, ಅದಕ್ಕೆ ಹತ್ಕೊಂಡು ರೂಮ್ ಬಾಗ್ಲು ಹಾಕೊಂಡು ಕೂತ್ಬಿಟ್ಟಿದ್ದಾರೆ. ಯಾಕೋ, ಏನಾಯ್ತು? ಮನೇಲಿ ಏನಾದ್ರು ಜಗಳ ನಡೀತಾ? ಇಲ್ಲ ಅಣ್ಣ, ಅದು ಅದು ಅದೇನಾಯ್ತು ಹೇಳೋ. ಅಲ್ಲಿ ನಡೆದಿದ್ದ ವಿಷಯನೆಲ್ಲ ಅದಕ್ಕೆ ಬಂದು ಹೇಳ್ಬಿಟ್ಟೆ. ಇದಕ್ಕೆಲ್ಲ ನಾನೇ ಕಾರಣ ಅಂತ ಹತ್ಕೊಂಡು ಅದಕ್ಕೆ ರೂಮಿಗೆ ಹೋಗಿ ಬಾಗ್ಲು ಹಾಕೊಂಡಿದ್ದಾರೆ. ನನ್ಗೆ ಯಾಕೋ ಭಯ ಆಗ್ತಿದೆ ಅಣ್ಣ. ನೀನ್ ಯಾಕೋ ಅದನ್ನ ಕನ್ಕಂಗೆ ಹೇಳಕ್ ಹೋದೆ? ಅಂತ ಅವಸರ ಏನಿತ್ತು? ಸರಿ, ನಾನು ಈಗಲೇ ಬರ್ತೀನಿ. ನೀನ್ ಹೋಗಿ ಕನಕನ್ನ ಸಮಾಧಾನ ಮಾಡೋದು ನೋಡು. ಸರಿ ಅಣ್ಣ. ಅತ್ತೆ, ಆಫೀಸಿಂದ ಫೋನ್ ಬಂದಿತ್ತು, ಏನೋ ಅರ್ಜೆಂಟ್ ಅಂತೆ. ನಾನು ಹೊರಡ್ತೇನೆ. ಆಯ್ತಪ್ಪ, ಪರವಾಗಿಲ್ಲ. ಎಷ್ಟೊತ್ತಂತ ನೀನು ನಿನ್ ಕೆಲಸ ಕಾರ್ಯಗಳನ್ನ ಬಿಟ್ಟು ಇಲ್ಲಿರಕ್ಕಾಗತ್ತೆ? ನೀನ್ ಹೊರಡು. ಟೇಕ್ ಕೇರ್ ಅತ್ತೆ. ಏನಾದರೂ ವಿಷಯ ಗೊತ್ತಾದ್ರೆ ತಕ್ಷಣ ನನಗೆ ಫೋನ್ ಮಾಡಿ. ಸರಿ. ಶ್ರೀಕಾಂತ್, 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 ಕನಕ ಎಲ್ಲಿ? ರೂಮಲ್ಲಿದ್ದಾರೆ. ಎಂತ ಕೆಲಸ ಮಾಡ್ಬಿಟ್ಟು ನೀನು? ನಾನೇನ್ ಮಗಳಲ್ಲ ಅನ್ನೋಕೆ ಸುಳ್ಳುಗಳನ್ನ ಯಾಕೆ ಬಿಟ್ಟು ಹೋದೆ? ನಾನು ಮೊದಲಿನ ಹಾಗೆ ಇರಬೇಕಾಗಿತ್ತು. ಆಗ ಯಾವ ಬಂಧನದ ಸಂಕಟ ಇಲ್ಲದೆ ನೆಮ್ಮದಿಯಾಗಿರ್ತಿದ್ದೆ. ಒಂದ್ ಕಡೆ ಹಳೆ ಸಂಬಂಧ ಕಿತ್ತು ಹೋದ ನೋವು, ಇನ್ನೊಂದ್ ಕಡೆ ಹೊಸ ಸಂಬಂಧ ಸೃಷ್ಟಿಸಿರೋ ತಾಕಲಾಟಗಳ ಸಂಕಟ. ಹೇಗ್ ಸಹಿಸ್ಲಿ ರಾಜಣ್ಣ? ಶ್ರೀಕಾಂತ್, ಕನಕನ್ ಜೊತೆ ರೂಮಲ್ಲಿ ಯಾರಿದ್ದಾರೆ? ಯಾರು ಇಲ್ಲ, ಅವರೊಬ್ಬರೇ ಇದ್ದಾರೆ. ಮತ್ತೆ ಕನಕ ಯಾರ ಜೊತೆ ಮಾತಾಡ್ತಿರೋ ಆಗಿದೆಯಲ್ಲ? ಸಾಧ್ಯನೇ ಇಲ್ಲ ಅಣ್ಣ, ಅವರೊಬ್ಬರೇ ಇದ್ದಾರೆ. ಯಾರು ಅವ್ರ ರೂಮ್ಗೆ ಹೋಗೇ ಇಲ್ಲ. ನಾನು ಅವಾಗ್ಲಿಂದ ಇಲ್ಲೇ ಕೂತಿದ್ದೀನಿ. ಕನಕ ಯಾರ ಜೊತೆ ಮಾತಾಡ್ತಿರೋದಂತೂ ನಿಜ. ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂದ್ರೆ ಬಾ, ನೀನೇ ಕೇಳು. ನಡಿ ಹೋಗೋಣ. ಮತ್ತೆ ಪ್ರಿಯಾ ನಡುವೆ ನಾನೇ ಶತ್ರು ಆಗ್ಬಿಟ್ಟೆ. ಆ ತಾಯಿ ಮಗಳ ಸಂಬಂಧನ ಮುರಿದು ಪಾಪಿ ಆಗೋದೆ. ಇದಕ್ಕೇನು ಹೇಳಿ? ಇಂಪಾಸಿಬಲ್. ಒಳಗಡೆ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸರಿ ಬಾ ನೋಡ. ಕೋಪಕ್ಕೆ ನುಗ್ಬಿಡ್ತು. ಇಲ್ಲ, ನನ್ನಿಂದಾನೇ ಆಗಿದ್ದು. ಕನಕ, ನೀವಾ? ಕನಕ, ನೀನ್ ಯಾರ ಜೊತೆ ಮಾತಾಡ್ತಿದ್ದೆ? ನಾನಾ? ಯಾರ ಜೊತೆಗೂ ಇಲ್ವಲ್ಲ. ಇಲ್ಲ ಕನಕ, ನೀನ್ ಯಾರ ಜೊತೆ ಮಾತಾಡ್ತಿದ್ದೆ? ಇಲ್ಲ ರೀ, ಯಾರಿದ್ದಾರೆ ಇಲ್ಲಿ ಮಾತಾಡೋದಕ್ಕೆ? ನೀನ್ ಮಾತಾಡ್ತಿದ್ದೆ, ಶ್ರೀಕಾಂತ್ ಕೂಡ ಕೇಳಿದಾನೆ. ಅಲ್ಲ ಕನಕ,
ನೀನೀಗ ಒಬ್ಬೊಬ್ಳೆ ಮಾತಾಡ್ತಾ ಕೂತಿದ್ರೆ ನೋಡ್ದವ್ರು ಏನ್ ಅನ್ಕೊಳ್ಳೋದ ಹೇಳು? ಹುಚ್ಚಿ ಹುಚ್ಚಿ ಅಂತಾರೆ. ಚಿತ್ರ, ಏನ್ ಹೇಳ್ತಾ ಇದೀಯ ನೀನು? ಮತ್ತಿನ್ನೇನಮ್ಮ, ಕಂಡ್ಕೊಂಡವ್ರ ಬಗ್ಗೆ ಇಲ್ಸಲ್ಲ ಚಾಟಿ ಹೇಳ್ಕೊಂಡ್ ಬರ್ತಾ ಇದ್ರೆ ಹುಚ್ಚಿ ಪಟ್ಟ ಕಟ್ಟದೆ ಸುಮ್ನೆ ಇರ್ತಾರ? ಅಲ್ಲ ಅಮ್ಮ, ಪ್ರಿಯಾ ಆಟೋ ಇಳ್ದು ಬಂದಿರೋದನ್ನ ನಾವೇ ನೋಡಿದೀವಿ. ಈ ಮಹಾರಾಣಿ ಪ್ರಿಯಾ ಬಟ್ಟೆ ಎಲ್ಲ ಎತ್ಕೊಂಡು ಮನೆ ಬಿಟ್ಟು ಓಡೋಗ್ತಿದ್ದಾಳೆ ಅಂತ ಕತೆ ಕಟ್ತಾ ಇದ್ದಾಳಲ್ಲ, ಯಾರಾದ್ರೂ ಇವಳಿಗೆ ತಲೆ ಸರಿ ಇದೆ ಅಂತ ಹೇಳ್ತಾರ ಅಮ್ಮ? ಹ್ಞೂ ಕಣಕ್ಕ, ಅವಳಿಗಿಂದ ಅಟ್ಕಾಯ್ಕೊಂಡಿದ್ದಲ್ಲ, ಆ ಮುದ್ಕುಂದೆವ ಮತ್ತೆ ಮೆಟ್ಕೊಂಡಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ಲೂಸ್ ತರ ಆಡೋದಕ್ಕೆ ಶುರು ಮಾಡಿದಾಳೆ. ದೆವ್ವನೂ ಇಲ್ಲ, ಪಿಶಾಚಿನೂ ಇಲ್ಲ, ಅವಳು ನೆಟ್ಟಿಗೆ ಇದ್ದಾಳೆ. ಮತ್ತೆ ಮೋಹಿನಿ ಮೆಟ್ಕೊಂಡಿರೋ ತರ ಯಾಕೆ ಆಡ್ತಾಳೆ ಅಂತ? ದೆವ್ವ ಕನಕನ್ ಮೆಟ್ಕೊಂಡಿರ್ಲಿ ಅಥವಾ ಪ್ರಿಯನ್ ಮೆಟ್ಕೊಂಡಿರ್ಲಿ, ಅದನ್ನ ಕಟ್ಕೊಂಡು ನಮ್ಗೇನೂ ಆಗ್ಬೇಕಾಗಿಲ್ಲ. ಇಬ್ಬರಲ್ಲೊಬ್ರು ಸುಳ್ಳು ಹೇಳ್ತಾ ಇದಾರೆ ಅಷ್ಟೇ. ಅದೇ ಅಮ್ಮ, ಯಾರು ಅಂತ ಹೇಗ್ ಪತ್ತೆ ಮಾಡೋದು? ಅಲ್ಲ ಅಮ್ಮ, ಪ್ರಿಯಾನು ನಮ್ ತರನೇ ನಾಟಕ ಆಡ್ತಾ ಕನ್ಕನ್ ತಲೆ ಕೆಡಿಸ್ತಾ ಇದ್ದಾಳ ಅಂತ. ಯಾರಿಗೊತ್ತು? ಹಾಗೇನಾರು ಆಗಿದ್ರೆ ಒಳ್ಳೇದೇ ಆಯ್ತು. ಆ ಅವಕಾಶನ ಉಪಯೋಗಿಸ್ಕೊಂಡು ನಮ್ ಕೆಲ್ಸನ ಸಾಧಿಸ್ಬೋದು. ಅಲ್ಲ ಅಮ್ಮ, ಆ ಕನ್ಕನ್ ವಿಷಯ ಬಿಡು. ಆ ಮೀನಾಕ್ಷಿ ಮನೆಯವ್ರು ನೋಡು, ಪ್ರಿಯಾ ಗತಿಗೆ ತಿರ್ಬೋಕಿ ಅಂತ ಗೊತ್ತಿದ್ರು ನೀನ್ ಸೊಸೆ ಮಾಡಿದಾರಲ್ಲ, ಎಂತ ಅವಮಾನ ನಮ್ಮ ಇದು. ಛೇ! ಹ್ಞೂ ಕಣಕ್ಕ, ಸ್ವಂತ ಮಗಳನ್ನ ಅವಿನಾಶಿ ಕಟ್ಟಿ ನಿನ್ನ ಸ್ವಂತ ಮಗನ್ಗೆ ಯಾವಳ ತಲೆ ಮಾಸಿ ದರ್ವೇಸಿನ ಕಟ್ಟಿದಾಳಲ್ಲ, ಅವಳಿಗೆ ನಿನ್ ಮೇಲೆ ಇನ್ನೆಂತ ದ್ವೇಷನಕ್ಕ? ನೀನ್ ನೋಡಿದ್ರೆ ಆ ಪ್ರಿಯನೇ ಹೊಸ್ಕೊಂಡ್ ಹೋಗ್ತಿದ್ಯಾ. ಈಗ ಪರಿಸ್ಥಿತಿ ಸರಿ ಇಲ್ಲ, ಸ್ವಲ್ಪ ಏಮಾರಿದ್ರು ಕೆಲ್ಸ ಕೆಡತ್ತೆ. ಈ ಪ್ರಿಯನ ಮನೆಯಿಂದ ಆಚೆ ಹಾಕೋದು ಅಂತ ದೊಡ್ಡ ವಿಷಯ ಅಲ್ಲ. ಆದ್ರೆ ಕನಕ ಅನ್ನೋ ನಮ್ಮ ತಲೆ ಮೇಲಿರೋ ಚಪ್ಪಡಿನ ಸರ್ಸೋದಕ್ಕೆ ಈ ಪ್ರಿಯ ಒಂದು ಸನ್ನೆ, ಆಮೇಲೆ ಅವಳು ಸೊನ್ನೆ. ಅಲ್ಲಿವರೆಗೂ ಈ ವಿಷಯನ ದೊಡ್ಡದು ಮಾಡೋದಕ್ಕೆ ಹೋಗ್ಬೇಡಿ. ಅಂದ್ಹಾಗೆ ಪ್ರಿಯಾ ಎಲ್ಲಿದ್ದಾಳೆ? ಪ್ರಿಯಾ, ಪ್ರಿಯಾ, ಆಯ್ತಾ ನಿಮ್ ಅಕ್ಕಿ ಸೇವೆ ಎಲ್ಲ ಆಯ್ತಾ? ಇಲ್ಯಾಕ್ ಬರಕ್ ಹೋದ್ರಿ? ಆ ಸೀತಾ ಮತ್ತೆ ಕಾಲು ಹೊತ್ಕೊಂಡು ಲಕ್ಷ್ಮಣನ್ ತರ ಅವಳು ಕಾಲ್ ಬುಡದಲ್ಲಿ ಬಿದ್ದಿರ್ಬೇಕಾಗಿತ್ತು. ಪ್ರಿಯಾ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಮುಟ್ಬೇಡಿ ನನ್ನ, ನನಗೆ ಅಸಹ್ಯ ಆಗತ್ತೆ. ಪ್ರಿಯಾ, ಯಾಕೆ ಹೀಗೆ ಆಡ್ತಿದ್ಯಾ? ಮತ್ತಿನ್ನೇನು, ಹೆಂಡತಿ ನೊಂದಿದ್ದಾಳೆ, ಪಕ್ಕದಲ್ಲಿ ಕೂರಿಸ್ಕೊಂಡು ಅವಳಿಗೆ ಸಮಾಧಾನದ ಮಾತಾಡ್ಬೇಕು, ಅವಳ ಸಂಕಟ ಏನಂತ ವಿಚಾರಿಸ್ಬೇಕು. ಏನೇ ಆದ್ರೂ ನಿನ್ ಜೊತೆ ನಾನಿದ್ದೀನಿ ಅಂತ ಭರವಸೆ ಮಾತಾಡ್ಬೇಕು ಅಂತ ಅನ್ಸಿಲ್ವಾ ನಿಮ್ಗೆ? ಆ ಕನಕಲ್ಲಿ ಹೋಗಿ ಬೆಣ್ಣೆ ಹಚ್ಚಕ್ ಹೋಗಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಸಾರಿ ಪ್ರಿಯಾ, ಅದಕ್ಕೆ ತುಂಬಾ ಅಪ್ಸೆಟ್ ಆಗಿದ್ರು, ಅದಕ್ಕೆ ಸಮಾಧಾನ ಹೇಳಕ್ ಹೋಗಿದ್ದೆ. ಸಮಾಧಾನ ಹೇಳ್ಕೊಂಡು ಅಲ್ಲೇ ಇರ್ಬೇಕಾಗಿತ್ತು, ಮತ್ತ್ಯಾಕೆ ಇಲ್ಲಿಗೆ ಬಂದ್ರಿ? ಸಾರಿ ಅಂತ ಹೇಳ್ತಿದ್ದೀನಲ್ಲ ಪ್ರಿಯಾ. ಮುಟ್ಬೇಡಿ ನನ್ನ, ನೀವು ನನ್ನ ಗಂಡನೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಪ್ರಿಯಾ, ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ದೊಡ್ಡ ಶಾಕ್ ಆಗಿದೆ. ಹೆತ್ತೋಳು ಯಾರು ಅಂತಾನೆ ಗೊತ್ತಿಲ್ಲ, ಸಾಕ್ದೊಳ್ಳ ಸರ್ವಸ್ವ ಅನ್ಕೊಂಡಿದ್ದೆ. ಆ ಮಹಾತಾಯಿ ಎಲ್ಲರ ಮುಂದೆ ನನ್ನ ನಮ್ಮ ಮಗಳಲ್ಲ ಅಂತ ಜರಿದು ಅವಮಾನ ಮಾಡ್ಬಿಟ್ಲು. ಇವತ್ ನಾನು ದಿಕ್ಕು ದಿಸೆ ಇಲ್ದಿರೋ ಅನಾಥ ಆಗೋಗ್ಬಿಟ್ಟೆ. ಅದಕ್ಕೆ ನಿಮ್ಗೆಲ್ಲ ನಾನು ಅಂದ್ರೆ ಅಷ್ಟೊಂದು ತಿರಸ್ಕಾರ. ಇಲ್ಲ ಪ್ರಿಯಾ, ಅತ್ತೆ ಸಿಟ್ಟಲ್ಲಿ ಹಾಗೆ ಹೇಳಿದಾರಷ್ಟೇ, ಆದ್ರೆ ಅವ್ರ ಮನಸ್ಸಲ್ಲಿ ಯಾವತ್ತೂ ನಿನ್ ಮಗಳಾಗೇ ಇರ್ತೀಯ. ನಾವು ಯಾರು ನೀನ್ ಬೇರೆಯವಳು ಅಂತ ಅನ್ಕೊಂಡೇ ಇಲ್ಲ. ನಿಮ್ಮ ಮನ್ಸಲ್ಲೂ ಆ ತಿರಸ್ಕಾರ ಇದ್ದೇ ಇರತ್ತೆ, ಆದ್ರೆ ನೀವ್ ಅದನ್ನ ನನ್ ಮುಂದೆ ತೋರ್ಸ್ಕೊತಾ ಇಲ್ಲ. ಇಲ್ಲ ಅಂದಿದ್ರೆ ನನ್ ಕಣ್ಣೋರ್ಸಕ್ ಓಡೋಡ್ ಬರ್ತಾ ಇದ್ರಿ, ಆ ಕನಕನ ಹಿಂದೆ ಹೋಗ್ತಾ ಇರ್ಲಿಲ್ಲ. ಕಟ್ಕೊಂಡೋಡ್ ಎದೆ ಹೊಡ್ಕೊಂಡು ಇಲ್ಲಿ ಸಾಯ್ತಾ ಇದ್ರು, ನಿಮ್ಗೆ ಆ ಕನಕನ ಹೆಚ್ಚಾಗೋದ್ಲು ಅಲ್ವಾ? ಇಲ್ಲ ಪ್ರಿಯಾ, ಅತ್ತೆ ನಿನ್ನನ್ನು ಯಾವತ್ತು ಮಗಳು ಅಂತ ಒಪ್ಕೊಂಡು ಸಾಕಿದ್ರೋ ಅವತ್ತಿಂದ ನೀನು ಅವ್ರ ಮಗಳೇನೆ, ಈ ಮನೆ ಸೊಸೆನೆ. ಆ ಸ್ಥಾನನ ಯಾರಿಂದನೂ ಕಿತ್ಕೊಳಕ್ ಸಾಧ್ಯ ಇಲ್ಲ. ನನ್ನ ಅಮ್ಮ ಅನ್ಸ್ಕೊಂಡೋಳೆ, ನನ್ ಮಗಳನ್ನಂತ ಜಗತ್ ಜಾಹೀರ್ ಮಾಡ್ಬಿಟ್ಟಿದ್ದಾಳೆ. ಇಷ್ಟೇ ಆದ್ರೂ ನಾನು ಹೊರಗ್ನೋಳಲ್ವಾ? ನನ್ನ ಹೆತ್ತಮ್ಮ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ಆ ಕನಕ. ನೀವೆಲ್ಲ ಅವ್ರ ಜೊತೆ ಸೇರ್ಕೊಂಡು ನನ್ನ ಗೊಂಬೆ ಮಾಡ್ಬಿಟ್ರಿ, ನನ್ನ ಅಸ್ತಿತ್ವನೇ ಇಲ್ದಂಗ್ ಮಾಡ್ಬಿಟ್ರಿ. ಇನ್ನು ಆ ಕನಕನೇ ಈ ಮನೆ ಮಹಾರಾಣಿ. ನೀವೆಲ್ಲ ಅವಳು ಅಂಬಾರಿ ಹೊತ್ಕೊಂಡು ತಿರುಗ್ತೀರಿ, ನಾನು ಉಳಿಗದೊಳ ತರ ಮೂಲೆಯಲ್ಲಿ ಬಿದ್ದಿರ್ತೀನಿ. ಸ್ನೇಹಿತೆ ಅನ್ಸ್ಕೊಂಡವಳು ದ್ರೋಹ ಮಾಡ್ತಾಳೆ, ಅಕ್ಕ ಅಂತ ಭಾವಿಸ್ತವಳು ದ್ರೋಹ ಮಾಡ್ತಾಳೆ, ಮಾವನು ದ್ರೋಹ ಮಾಡ್ತಾನೆ. ಈಗ
ಅಮ್ಮ ಅನ್ಸ್ಕೊಂಡವಳು ದ್ರೋಹ ಮಾಡ್ತಾಳೆ. ಕೊನೆಗೆ ನೀವು ಗಂಡ ಅಂತ ಅನ್ಸ್ಕೊಂಡವರು ದ್ರೋಹ ಮಾಡ್ತೀರಾ. ಆ ಕನಕ ನನ್ನ ಮನೆ ಬಿಟ್ಟು ಓಡಿಸೋ ಸಂಚು ಮಾಡ್ತಿದ್ದಾಳೆ. ನೀವು ಅವ್ರ ಜೊತೆ ಸೇರ್ಕೊಂಡ್ಬಿಡಿ. ಹಲೋ, ಏನು ಸರಿಯಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಮೋಹನ್, ಯಾರು? ನನ್ನ ಮೋಹನ? ಮೋಹನ್, ಮೋಹನ್ ಎಲ್ಲಿದ್ದೀರಾ? ಮೋಹನ್ ಹೇಗಿದ್ದೀರಾ? ನನ್ಗೆ ಯಾಕೆ ಫೋನ್ ಮಾಡಿಲ್ಲ? ಮೋಹನ್ ನಿಮ್ಗೇನು ಆಗಿಲ್ಲ ತಾನೆ? ಮೋಹನ್, ನಾನು ಮೋಹನ್, ಮೀನಾಕ್ಷಿ ಮಾತಾಡ್ತಾ ಇದ್ದೀನಿ. ಮೋಹನ್ ಮಾತಾಡಿ. ಮೋಹನ್ ಮಾತಾಡಿ. ಮೋಹನ್ ಮಾತಾಡಿ. ಮೋಹನ್, ಮೋಹನ್. ಕನಕ, ಕನಕ, ನೀನಾ? ನಾನೇ ರೀ. ಎಲ್ಲಿಗೆ ಹೋಗಿದ್ದೆ? ನಾನೆಲ್ಲ ಹೋಗಿದ್ದೆ, ಇಲ್ಲೇ ಇದ್ದೀನಲ್ಲ. ನೀವೇ ಮನೆ ಎಲ್ಲ ಸುತ್ತಾ ಇದ್ರಿ. ನಾನಾ? ಹಾ, ಇರ್ಬೋದು. ನಿದ್ದೆಗಳಲ್ಲಿ ನಾನೇ ಎಲ್ಲೋ ಎದ್ದೋಗಿದೆ ಅಂತ ಕಾಣಿಸುತ್ತೆ. ಸರಿ, ಹೊತ್ತಾಗಿದೆ, ಮಲ್ಗಣ ನಡಿ. ಏನೋ ಶಬ್ದ ಆಯ್ತು. ಕನಕ ಬೇರೆ ರೂಮಲ್ಲಿ ಇರಲಿಲ್ಲ. ಏನಿರ್ಬೋದು? ದೇವ್ರೆ, ನೀನು ದಯಾಮಯಿ, ಕರುಣಾಮಯಿ, ನಮ್ದವ್ರ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ, ಅದು ನಿಜ ದೇವ್ರೆ. ನೀನ್ ನನ್ನ ಕೈ ಬಿಡ್ಲಿಲ್ಲ. ಮೋಹನ್ ಎಲ್ಲೋ ಬದುಕಿದ್ದಾರೆ, ಅವ್ರು ಜೀವಂತವಾಗಿದ್ದಾರೆ ಅನ್ನೋ ಸೂಚನೆ ಕೊಟ್ಟಿಯಲ್ಲ, ನನ್ಗಷ್ಟೇ ಸಾಕು ದೇವ್ರೆ. ನಿಂಗೆ ಕೋಟಿ ಕೋಟಿ ಪ್ರಣಾಮಗಳು. ಮೋಹನ್ ಎಲ್ಲಿದ್ದಾರೋ, ಅವ್ರು ಯಾವ ಸ್ಥಿತಿಲಿದ್ದಾರೋ, ಅವ್ರು ಎಲ್ಲಿದ್ರು ಅವ್ರನ್ನ ಕಾಪಾಡಪ್ಪ. ಅವ್ರು ಆದಷ್ಟು ಬೇಗ ಮನೆಗೆ ವಾಪಸ್ ಬರೋ ಹಾಗೆ ಮಾಡಪ್ಪ. ಅವ್ರ ಮನೆಗೆ ಬಂದ ತಕ್ಷಣ ಮಕ್ಕಳನ್ನ ಕರ್ಕೊಂಡು ನಿನ್ನ ಸೇವೆಗೆ ಬರ್ತೀನಿ ದೇವ್ರೆ, ನಿನ್ನ ಸೇವೆಗೆ ಬರ್ತೀನಿ.
ಮೊಬೈಲ್ ಇನ್ನೂ ಸ್ವಿಚ್ ಆಫ್ ಆಗೇ ಇದೆ. ಛೇ, ಮೋಹನ್ ಎಲ್ಲಿದ್ದಾರೋ? ಅವ್ರು ಎಲ್ಲಿಂದ ಫೋನ್ ಮಾಡಿದ್ದು? ಅವ್ರು ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೋ? ಮೊಬೈಲ್ಗಾದ್ರೂ ಮಾಡಿದಿದ್ರೆ ವಾಪಸ್ ಫೋನ್ ಮಾಡಿ ಮಾತಾಡ್ಬೋದಾಗಿತ್ತು. ಆದ್ರೆ ಲ್ಯಾಂಡ್ಲೈನ್ಗೆ ಮಾಡಿದ್ದಾರೆ. ಈಗೇನ್ ಮಾಡೋದು? ಇಷ್ಟೊತ್ತಲ್ಲಿ ಈ ವಿಷಯನ ನಾನು ಯಾರಿಗೆ ತಿಳಿಸ್ಲಿ? ಹಲೋ ಕನಕ, ನಾನಮ್ಮ ಮೀನಾಕ್ಷಿ ಮಾತಾಡ್ತಾ ಇದ್ದೀನಿ. ಅಮ್ಮ, ಕನಕ, ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ? ಮತ್ತೆ ಈ ಅಮ್ಮನ ನೋಡಕ್ಕೆ ಏನ್ ಬಂದೇ ಇಲ್ವಲ್ಲ? ಬರ್ತೀನಮ್ಮ. ಬರೀ ಕೈಯಲ್ಲಿ ಹೇಗೆ ಬರಲಿ? ನಿನ್ನ ಸ್ಥಿತಿ ನನ್ನ ಕೈಲಿ ನೋಡೋಕ್ಕಾಗಲ್ಲಮ್ಮ. ಅಪ್ಪನ ಹುಡ್ಕೊಂಡೇ ಬರ್ತೀನಿ. ಕನಕ, ನಿಮ್ಮ ಅಪ್ಪನ ಸುಳಿವು ಸಿಗ್ಬಿಡ್ತು ಕಣೆ. ಹೌದಾ? ಏನು ಹೇಳ್ತಿದ್ಯಮ್ಮ ನೀನು? ಹ್ಞೂ ಕಣೆ, ಅದನ್ನ ಹೇಳಬೇಕು ಅಂದ್ರೆ ನಾನು ಫೋನ್ ಮಾಡಿದ್ದು. ಏನು? ಅಪ್ಪನ ಬಗ್ಗೆ ಗೊತ್ತಾಯ್ತಾ? ಎಲ್ಲಿದ್ದಾರೆ ಅಪ್ಪ? ಎಲ್ಲಿದಾರೋ ಗೊತ್ತಾಗ್ಲಿಲ್ಲ. ಆದ್ರೆ ಅವ್ರದೇ ಧ್ವನಿ, ಅವರೇ ಫೋನ್ ಮಾಡಿದ್ದು. ನನಗೆ ಚೆನ್ನಾಗಿ ಗೊತ್ತಾಯ್ತು ಕಣೆ. ಎಲ್ಲಿದ್ದೀರಾ ಅಂತ ಕೇಳೋ ಅಷ್ಟೊತ್ತಿಗೆ ಫೋನ್ ಕಟ್ಟಾಗೋಯ್ತು. ಹೌದಾ? ಮತ್ತೆ ನೀನೇ ಫೋನ್ ಮಾಡಬೇಕಾಗಿತ್ತು. ಪ್ರಯತ್ನ ಪಟ್ಟೆ ಕಣೆ, ಆದ್ರೆ ಅವರು ಲ್ಯಾಂಡ್ಲೈನಿಗೆ ಮಾಡಿದ್ದು. ವಾಪಸ್ ಮಾಡೋಕ್ಕಾಗ್ಲಿಲ್ಲ. ಅವ್ರು ಜೀವಂತವಾಗಿದ್ದಾರೆ ಅಂತ ಗೊತ್ತಾಯ್ತಲ್ಲ, ನನ್ಗಷ್ಟೇ ಸಾಕು. ಫೋನ್ ಮಾಡಿದ್ದಕ್ಕೆ ನನ್ಗೆ ಎಷ್ಟೋ ಧೈರ್ಯ ಬಂತು. ಇವತ್ತಲ್ಲ ನಾಳೆ ಅವ್ರು ವಾಪಸ್ ಬಂದೇ ಬರ್ತಾರೆ ಅನ್ನೋ ಭರವಸೆ ಬಂತು ಕಣೆ. ಹೌದಮ್ಮ, ನೀವು ಹೇಳೋದು ನಿಜ. ಈ ವಿಷಯನ ಪ್ರಿಯಾಗೂ ಹೇಳಿದ್ರೆ ಅವಳು ಸಂತೋಷ ಪಡ್ತಾಳೆ. ಒಂದು ನಿಮಿಷ ಇರಿ, ಕರಿತೀನಿ. ಪ್ರಿಯಾ, ಪ್ರಿಯಾ, ಒಂದು ನಿಮಿಷ ಬಾಯಲ್ಲಿ. ಏನು? ಒಂದು ನಿಮಿಷ ಬಾಯಲ್ಲಿ, ಬೇಗ. ಯಾಕೆ ಪ್ರಿಯಾ ಪ್ರಿಯಾ ಅಂತ ಕೂಕೋತಿದ್ಯಾ? ಅಪ್ಪ ಫೋನ್ ಮಾಡಿದ್ರಂತೆ ಕಣೆ. ಯಾರಪ್ಪ? ನಿಮ್ಮಪ್ಪ ಪ್ರಿಯಾ. ಅಮ್ಮ ಲೈನಲ್ಲಿದ್ದಾರೆ, ಮಾತಾಡು. ಹಲೋ, ಏನು? ಪ್ರಿಯಾ, ಪ್ರಿಯಾ, ನಿಮ್ಮಪ್ಪ ಫೋನ್ ಮಾಡಿದ್ರು ಕಣೆ. ಅವ್ರು ಯಾವೂರಪ್ಪ? ನಾನು ಯಾವೂರ ಮಗಳು? ಅದನ್ನೆಲ್ಲ ನನಗ್ಯಾಕೆ ಹೇಳ್ತಾ ಇದ್ಯಾ? ಅದನ್ನೆಲ್ಲ ಕೇಳೋದಿಕ್ ನಾನು ಯಾರು? ನಿನ್ ಮಗಳಿಗೆ ಹೇಳಿ ಎಲ್ಲ ಸಂಭ್ರಮ ಪಟ್ಟಿದ್ದಾಯ್ತು ತಾನೆ? ಪ್ರಿಯಾ, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಇನ್ನೇನು ಉಳಿಸಿದ್ಯಾ ನೀನು? ನನ್ನ ಮಗಳೇ ಅಲ್ಲ ಅಂತ ಡಿಕ್ಲೇರ್ ಮಾಡಿ ಎಲ್ಲರ ಮುಂದೆ ಮಾನ ಹರಾಜಾಕಿದ್ದಾಯ್ತಲ್ಲ. ಕೊನೆಗೂ ನನ್ನ ಸಂಬಂಧಕ್ಕೆ ಎಲ್ಲಿ ನೀರು ಬಿಟ್ಬಿಟ್ಟಿಯಲ್ಲ. ಇಷ್ಟು ವರ್ಷ ಸಾಕಿ ಸಲಹಿದ್ ನನ್ಗಿಂತ ನಿನ್ಗೆ ಕನಕನೇ ಮುಖ್ಯ ಆಗೋದ್ಲು ಅಲ್ವಾ? ಅಯ್ಯೋ ಪ್ರಿಯಾ, ಅದ್ ಹಾಗಲ್ಲ ಕಣೆ. ಇನ್ ಒಂದೇ ಒಂದ್ ಮಾತಾಡ್ಬೇಡ. ಇಷ್ಟ ದಿನ ನಿನ್ ಮೇಲೆ ಇದ್ದಿದ್ ಪ್ರೀತಿ ಗೌರವನ ಹೊರಟೋಯ್ತು. ಇವತ್ತಿಂದ ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇನ್ಮೇಲೆ ನಿನ್ ಮುಖ ನೋಡೋಕ್ಕೂ ನಾನು ಇಷ್ಟಪಡಲ್ಲ. ಇಡು ಫೋನು. ಪ್ರಿಯಾ, ಬೇಡ. ಇನ್ ಮುಂದೆ ಪ್ರಿಯಾ ಮತ್ತು ಕನಕಾಳ್ ಮಧ್ಯೆ ನಾನೇ ಕಿಚ್ಚು ಹಚ್ಚೋದು ಬೇಡ. ಅವರಿಬ್ಬರ ಮಧ್ಯೆ ಆಡ್ತಾ ಇರೋ ಈ ಅಸಮಾಧಾನದ ಹೊಗೆ ನನ್ನಿಂದಾಗಿ ಹೊತ್ಕೊಂಡು ಉರಿಯೋದು ಬೇಡ. ಇಬ್ರು ನನ್ನ ಕಣ್ಗಳೇ. ಯಾವುದನ್ನು ತಿಳ್ಕೊಂಡ್ರು ನನಗೆ ಕಷ್ಟ. ನನಗೋಸ್ಕರ ಅವರಿಬ್ರು ಇನ್ ಮುಂದೆ ಕಚ್ಚಾಡೋದು ಬೇಡ. ಕನಕ ನಾನು ಫೋನ್ ಮಾಡಿದ ತಕ್ಷಣ ಹೊತ್ತು ಗೊತ್ತು ನೋಡದೆ ಓಡ್ ಬರ್ತಾಳೆ. ಆದ್ರೆ ನಾನೇ ಸಾಕಿದ್ ಪ್ರಿಯಾ ಇಂಥ ಸ್ಥಿತಿಲೂ ನನ್ನ ವಿರುದ್ಧ ದ್ವೇಷ ಸಾಧಿಸ್ತಾ ಇದ್ದಾಳೆ. ನಾನು ಯಾಕೆ ಆ ದ್ವೇಷಕ್ಕೆ ತುಪ್ಪ ಸುರಿಬೇಕು? ಅವ್ರವ್ರ ಗಂಡ ಸಂಸಾರ ಅಂತ ಅವ್ರು ಚೆನ್ನಾಗಿರ್ಲಿ. ಕನಕ ಈಗಾಗಲೇ ನನ್ನಿಂದ ನೋವು ಸಂಕಟನ ಅನುಭವಿಸ್ತಾ ಇದ್ದಾಳೆ. ಪ್ರಿಯಾನ ನನ್ನಿಂದ ದೂರ ಮಾಡಿದೆ ಅನ್ನೋ ಸಂಕಟದಿಂದ ಒದ್ದಾಡ್ತಾ ಇದ್ದಾಳೆ. ನಾನು ಅವಳನ್ನ ಹಚ್ಕೊಂಡು ಹೋದಷ್ಟು ಅವಳಿಗೆ ಹಿಂಸೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಬೇಡ. ಮೋಹನ್ ಹೇಳಿದ್ರಲ್ಲ,
ಇನ್ ಮುಂದೆ ನಾವು ನಮಗೋಸ್ಕರ ಬದುಕೋಣ, ಯಾರನ್ನೂ ಆಶ್ರಯಿಸೋದು ಬೇಡ ಅಂತ ಹಾಗೆ ಇದ್ಬೇಡ. ಯಾರಿಂದನೂ ಯಾವ ನಿರೀಕ್ಷೆನೂ ಇಟ್ಕೊಳ್ಳೋದು ಬೇಡ. ಇನ್ ಮುಂದೆ ಏನೇ ಬಂದರೂ ಅದನ್ನ ನಾನೇ ಎದುರಿಸ್ತೀನಿ.